ಮೇಡಮ್ ಎಲ್ಲ ಕಡೆ ಸಖತ್ತಾಗಿ ರೆಸ್ಪಾನ್ಸ್ ಬರ್ತಿದೆ. ಮೈಸೂರಿನಲ್ಲೆಲ್ಲ ಪೇಡ್ ಪ್ರೀಮಿಯರ್ ಇದು ತುಂಬ ಜನ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ. ತುಂಬ ಖುಷಿ ಇದೆ. ಇವಾಗಲೂ ಆ್ಯಕ್ಚುಲಿ ಒಂದು ಸರಳ ಪ್ರೇಮ ಕಥೆ ಮೈಂಡಲ್ಲಿ ಇಟ್ಟು ನನ್ನ ರೆಕಗ್ನೈಸ್ ಮಾಡಿದರು. ತುಂಬ ಖುಷಿಯಾಗಿದೆ. ಆ್ಯಂಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಸಚ್ ಒಂದು ಸಸ್ಪೆನ್ಸ್ ಬೇಸ್ಡ್ ಮೂವಿ ಆ್ಯಕ್ಚುಲಿ ನಾನು ಇವಾಗ ನೋಡಿದ್ದೆ. ತುಂಬ ಚೆನ್ನಾಗಿದೆ. ಇಟ್ ಡಸಂಟ್ ಲುಕ್ ಲೈಕ್ ಒಂದು ಡೆಬ್ಯೂ ಡೈರೆಕ್ಟ್ ಮಾಡಿದ ಥರ ಇಲ್ಲ. ರವಿ ಸರ್ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇನ್ ದ ಮೂವಿ. ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾವು ಇವಾಗೇನು ರಿವೀಲ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಆ್ಯಕ್ಚುಲಿ ರಾಜ್ ಬಿ ಶೆಟ್ಟಿ ಅವ್ರದ್ದು ಈ ನಡುವೆ ಸರ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದೆ. ಎಲ್ಲ ಸಿನಿಮಾಗಳು ಕೂಡ ಆಬ್ವಿಯಸ್ಲಿ ಹಿಟ್ ಆಗ್ತಿದೆ. ರಕ್ಕಸಪುರದ ಇದು ಅಷ್ಟೇ. ಸೊ ಅದರಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ರಾಜ್ ಶೆಟ್ಟಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ನನಗೆ ರಾಜ್ ಸರ್ನ ಆ್ಯಕ್ಟ್ ಮಾಡ್ತಾರೆ ಅವ್ರ ಪೇರ್ ಅಂತ ಅದೇ ಫಸ್ಟು ಕಾಲಲ್ಲಿ ಹೇಳಿದರು, ಆಮೇಲೆ ಕತೆ ಹೇಳಿದರು. ಸೊ ನಾನು ಫಸ್ಟೇ ಡಿಸೈಡ್ ಮಾಡಿಬಿಟ್ಟೆ. ಬಿಕಾಸ್ ರಾಜ್ ಸರ್ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಖಂಡಿತ ಇಟ್ ವಿಲ್ ಬಿ ಅ ವೆರಿ ಸಾಲಿಡ್ ಪ್ರಾಜೆಕ್ಟ್ ಅಂತ. ಅದಕ್ಕೆ ಆಮೇಲೆ ದ ಸ್ಟೋರಿ ವಾಸ್ ಆಲ್ಸೋ ಗುಡ್. ಐ ಜಸ್ಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಒಂದು ಒಳ್ಳೆ ಸಿನಿಮಾ. ಸೊ ಇನ್ನು ಒಂದು ಕ್ವಶನು, ಆ್ಯಕ್ಚುಲಿ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆರ್ಟಿಸ್ಟ್ಗಳು ಅಂದರೆ ಆ ಪಾತ್ರಧಾರಿ ಆ ಸಿನಿಮಾಯಿಂದ ಏನಾದರೂ ಒಂದು ಪಾಠವನ್ನು ಕಲಿತಾರೆ. ಸೊ ನೀವು ಎಸ್ಪೆಷಲಿ ಈ ಸಿನಿಮಾಯಿಂದ ಏನು ಕಲ್ತ್ರಿ? ಏನು ಕಲ್ತಿದ್ದೀನ? ಹೌದು, ರಾಜ್ ಸರ್ ಜೊತೆ ಲೈಕ್ ಪರ್ಫಾಮೆನ್ಸ್ ಆ್ಯಂಡ್ ಅದೇ ಮೇಯ್ನು ಅಷ್ಟೇ. ಆ್ಯಂಡ್ ಮತ್ತಷ್ಟು ಮಾತಾಡೋಣ ನಾಳೆ. ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಇರಲಿ. ನಾಳೆ ಖಂಡಿತ ಮೂವಿ ನೋಡಬೇಕು. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ವೇಟಿಂಗ್. ಥ್ಯಾಂಕ್ ಯು.